ವೀಕ್ಷಕ ಬಂಧುಗಳೇ, ಚರಿತ್ರೆ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಚರಿತ್ರೆ ಬಂದು ವೀಕ್ಷಕರೇ, ಐಫೋನ್ನ ಚರಿತ್ರೆ ವೀಕ್ಷಕರೇ. ಇದಕ್ಕೂ ಮುನ್ನ ನಮ್ಮ ಚರಿತ್ರೆ ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ನಮ್ಮ ಚರಿತ್ರೆ ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಐಫೋನ್ ಹೇಗೆ ಹುಟ್ಟಿತ್ತು, ಹಾಗೆ ಇದರ ಬಗ್ಗೆ ಚರಿತ್ರೆಯನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಹಾಗೆ ಐಫೋನ್ ಎಂದು ಫೇಮಸ್ ಆಗಿರುವಂತಹ ಈ ಐಫೋನ್ ಬಂದು ವೀಕ್ಷಕರೇ, ಐಫೋನ್ ಅಭಿವೃದ್ಧಿಯ ಇತಿಹಾಸವು 2000 ದಶಕದ ಆರಂಭದಲ್ಲಿ ಸುಮಾರು 2010ರವರೆಗೆ ವ್ಯಾಪಿಸಿದೆ ವೀಕ್ಷಕರೇ. ಮೊದಲು ಐಫೋನ್ 2007ರಲ್ಲಿ ಬಿಡುಗಡೆಯಾಯಿತು. 2009ರ ಅಂತ್ಯದ ವೇಳೆಗೆ ಎಲ್ಲ ಪ್ರಮುಖ ಮಾರುಕಟ್ಟೆಯಲ್ಲಿ ಐಫೋನ್ ಮಾದರಿಯ ಬಿಡುಗಡೆ ಮಾಡಲಾಯಿತು ವೀಕ್ಷಕರೇ. 2007ರಲ್ಲಿ ವರ್ಲ್ಡ್ ಮ್ಯಾಗ್ಝಿನ್ ಅಡಿಯಲ್ಲಿ ಪ್ರದರ್ಶನಗೊಂಡ ಮೊದಲ ಐಫೋನ್ ವೀಕ್ಷಕರೇ. ಆ್ಯಪಲ್ ಫೋನನ್ನು ಕಲ್ಪನೆಯ ನೆಕ್ಸ್ಟ್ ಸ್ಟೆಪ್ ಸಾಫ್ಟ್ವೇರ್ ಇಂಜಿನಿಯರ್ ಜಿನ್ ಮೆರಿಯಾ ಅವರು, ನಂತರ ಮ್ಯಾಕೋಸ್ ಅವರು ಬಂದಿತ್ತು. ಆರಂಭದಲ್ಲಿ ಆ್ಯಪಲ್ ಫೋನನ್ನು ತಯಾರಿಸುವುದು ಸಿಇಒ ಸ್ಟೀವ್ ಜಾಬ್ಸ್ ಅವರಿಂದ ಒಲವು ತೋರಲಿಲ್ಲ. ಆದರೆ ಅಂತಿಮವಾಗಿ ಹೆಲೋಟೋ ಅವರ ಮನವೊಲಿಸಿದ ಸಾಧ್ಯವಾಯಿತು. ಮೊದಲ ತಂಡವನ್ನು ಪ್ಯಾರಿಸ್ನಲ್ಲಿ ರಚಿಸಲಾಯಿತು. ಆದಾಗ್ಯೂ ಕೆಲವು ವರ್ಷಗಳ ನಂತರ ಅವರ ಯೋಜನೆಯನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಫ್ರೆಂಚ್ ಇಂಜಿನಿಯರಿಂಗ್ ಯುಎಸ್ನಲ್ಲಿ ಮತ್ತೆ ಕೆಲಸ ಮಾಡಲಾಯಿತು ವೀಕ್ಷಕರೇ. ಆದರೆ ಹುಲೋಟ್ ನಿರಾಕರಿಸಿದ ಮತ್ತು ತಂಡದೊಳಗೆ ಆ್ಯಪಲ್ಗೆ ರಾಜೀನಾಮೆ ನೀಡಿದರು. ಇನ್ನೊಬ್ಬ ಇಂಜಿನಿಯರ್ ಆದಂತಹ ಹೆನ್ರಿ ಲಾಮಿಕ್ಸ್ ಅವರು ಸ್ಟ್ಯಾನ್ಫೋರ್ಡ್ ಯೋಜನೆಯಲ್ಲಿ ಹೊಸ ಮುಖ್ಯಸ್ಥರಾಗಿ ಐಫೋನ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದರು. ಆರಂಭಿಕ ಅಭಿವೃದ್ಧಿ ವೀಕ್ಷಕರೇ. ಆರಂಭದಲ್ಲಿ ಐಫೋನ್ ಸ್ಟೀವ್ ಜಾಬ್ಸ್ ಮತ್ತು ಮೈಕ್ರೋಸಾಫ್ಟ್ನಲ್ಲಿ ಕೆಲಸ ಮಾಡುವಂತಹ ಅವರ ಸೋದರಳಿಯ ನಡುವಿನ ಸಂಘರ್ಷದಿಂದ ಪ್ರಾರಂಭವಾಯಿತು. ನಂತರ ಫ್ರೆಂಚ್ ಉನ್ನತಿ ಮಟ್ಟದಲ್ಲಿ ಇಂಜಿನಿಯರಿಂಗ್ ಜಿನ್ ಮೆರಿಯಾ ಹೆಲೋಟೋ ಆ್ಯಪಲ್ನಲ್ಲಿ ಫ್ರಾನ್ಸ್ ಕೆಲಸ ಮಾಡಿದರು ಮೂಲಕ ಮನವರಿಕೆ ಮಾಡಿಕೊಂಡಿತು. ಹಾಗೆ ಮಾಡಲು ಯೋಜನೆ 2004ರಲ್ಲಿ ಸಿಇಒ ಜಾಬ್ ಅವರು ಕಂಪನಿಯ ಹಾರ್ಡ್ವೇರ್ ಇಂಜಿನಿಯರಿಂಗ್ ಟೋನಿ ಪ್ರಾಡಲ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸ್ಲಾಟ್ ಮತ್ತು ವಿನ್ಯಾಸವನ್ನು ಇಂಜಿನಿಯರ್ ಸರ್ ಅವರು ಜ್ಯೋತಿನಾಥ್ ಅವರು ಗೌಪ್ಯದಿಂದ ಪ್ರಾಜೆಕ್ಟನ್ನು ಪರ್ಪಲ್ನಲ್ಲಿ ಕೆಲಸ ಮಾಡಲು ವಿನಂತಿಯನ್ನು ಪ್ರಾರಂಭಿಸಿದರು ವೀಕ್ಷಕರೇ. ಹಾಗೆ ವೀಕ್ಷಕರೇ, ಉದ್ಯೋಗದ ಟಚ್ ಸ್ಕ್ರೀನ್ ಸಾಧನವನ್ನು ಒತ್ತಾಯಿಸುವುದನ್ನು ಕೊನೆಗೊಳಿಸಿತು. ಇದು ಆ್ಯಪಲ್ನ ಹಿಂದಿನ ಟಚ್ ಸ್ಕ್ರೀನ್ ಮತ್ತು ಪೋರ್ಟಲ್ ಸಾಧನೆಗೆ ನ್ಯೂಟನ್ ಮೇಜ್ ಪ್ಯಾಡ್ಗೆ ಹೋಲಿಸಿದ ಹೊಂದಿದೆ. ಹಾಗೆ ಹಲವರು ಗಮನಿಸಿದರು, ಮೇಜ್ ಪ್ಯಾಡ್ನಿಂದ ಐಫೋನ್ ಬಹುತೇಕ ಎಲ್ಲ ಪರದೆಗಳಿಗೂ ಫಾರ್ಮ್ ಆಕ್ಟಿವಿಟಿ ಆ್ಯಪಲ್ ಮುಖ್ಯಸ್ಥ ಅಧಿಕಾರಿ ಜ್ಯೋತಿನಾಥ್ ಅವರು ಸಲ್ಲಿಸಿತು. ಆ್ಯಪಲ್ಗೆ ಮತ್ತೊಂದು ಪಿಡಿಒ ರಚಿಸಲು ಹಲವು ವಿನಂತಿಗಳನ್ನು ಸ್ವೀಕರಿಸಿದರು. ಆದರೆ ಆ್ಯಪಲ್ಗೆ ಪ್ರವೇಶಿಸಲು ಹೆಚ್ಚಿನ ಬೇಡಿಕೆಯು ಮಾರುಕಟ್ಟೆಯಲ್ಲಿ ಟ್ಯಾಬ್ಗಳಿಗೆ ಪಿಸಿಗಳು ಮತ್ತು ಸಾಂಪ್ರದಾಯಿಕ ಉತ್ತಮ ಆಯ್ಕೆಗಳಿಲ್ಲ ಎಂದು ಜಾಬ್ ನಂಬಿಕೆಯನ್ನು ವ್ಯಕ್ತಪಡಿಸಿದರು. 2002ರಲ್ಲಿ ಐಪ್ಯಾಡ್ ಪ್ರಾರಂಭವಾದ ನಂತರ ಮೊಬೈಲ್ ಫೋನ್ ಮತ್ತು ಮ್ಯೂಸಿಕ್ ಪ್ಲೇಯರ್ ಅಂತಿಮಕರಣ ಆ್ಯಪಲ್ ಮೊಬೈಲ್ ಫೋನ್ ವ್ಯವಹಾರಕ್ಕೆ ಬರಲು ಒತ್ತಾಯಿಸಿತು ವೀಕ್ಷಕರೇ ಎಂದು ಜಾಬ್ ಅರಿತುಕೊಂಡು ಲಕ್ಷಾಂತರ ಅಮೆರಿಕನರು ಪ್ರತ್ಯೇಕ ಬ್ಯಾಕ್ಲೆ ಫೋನನ್ನು ಆ್ಯಪಲ್ ಪ್ಯಾಡ್ MP3 ಪ್ಲೇಯರ್ 15ರಂದು ನೋಡಿದ ನಂತರ ಅಂತಿಮವಾಗಿ ಗ್ರಾಹಕರು ಕೇವಲ ಒಂದು ಸಾಧನವನ್ನು ಬಯಸುತ್ತಾರೆ ಎಂದು ಅವರು ಭಾವಿಸಿದರು. ಸೆಲ್ ಫೋನ್ಗಳಲ್ಲಿ ಮೊಬೈಲ್ ಸಾಧನವನ್ನು ಹೆಚ್ಚಿನ ವೈಶಿಷ್ಟ್ಯತೆ ಸಂಗ್ರಹಿಸುವುದರಿಂದ ಅವು ಮ್ಯೂಸಿಕ್ ಪ್ಲೇಯರ್ನಂತೆ ಐಪ್ಯಾಡ್ಗಳು ಪ್ರಾಬಲ್ಯವನ್ನು ಸವಾಲು ಮಾಡುತ್ತವೆ ಎಂದು ಉದ್ಯೋಗ ಕಂಡು 2007ರ ಆರಂಭದಲ್ಲಿ ಆ್ಯಪಲ್ನಲ್ಲಿ ಎಲ್ಲ ಆದಾಯವು 48% ನಷ್ಟವನ್ನು ಜವಾಬ್ದಾರಿ ಹೊಂದಿತ್ತು. ಐಪ್ಯಾಡ್ ಹೊಸ ಉತ್ಪನ್ನವನ್ನು ರಕ್ಷಿಸಲು ಅವರು ವೈರ್ಲೆಸ್ ಜಗತ್ತಿನಲ್ಲಿ ತೊಡಗಿಸಿಕೊಂಡು ನಿರ್ಧರಿಸಿದರು. ಆದ್ದರಿಂದ ಆ ಸಮಯದಲ್ಲಿ ತಮ್ಮ ನ್ಯೂಟನ್ ಪಿಡಿಒ ಕೇಂದ್ರೀಕರಿಸಬಹುದು ಬದಲು ಜಾಬ್ ಪ್ಯಾಡ್ ಐಪೋಡ್ ಮೇಲೆ ಆ್ಯಪಲ್ ಅನ್ನು ಗಮನಿಸಲು ಹೊಂದಿದರು. ಜಾಬ್ ಆ್ಯಪಲ್ ಐಟ್ಯೂನ್ಸ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿತು. ಇದನ್ನು ಐಪ್ಯಾಡ್ ಸಾಧನದೊಂದಿಗೆ ವಿಶೇಷ ಸಿಂಕ್ರೋನೈಸ್ ಮಾಡಲು ಬಳಸುತ್ತದೆ. ಜನವರಿ 2001ರಲ್ಲಿ ಬಿಡುಗಡೆಯಾಯಿತು. ಹಲವಾರು ಸಕ್ರಿಯಗೊಳಿಸುವ ತಂತ್ರಜ್ಞಾನ ಐಫೋನ್ನಲ್ಲಿ ಸಾಧ್ಯವಾಗಿಸಿತು. ಇದರಿಂದ ಲಿಥಿಯಂ ಅಯಾನ್ ಬ್ಯಾಟರಿಯನ್ನು ಒಳಗೊಂಡಿತ್ತು. ಅದು ಮೊಬೈಲ್ನ ಕಂಪ್ಯೂಟರ್ ಹಾಗೂ ಸಮಾಜ ಸಮಯದಲ್ಲಿ ಶಕ್ತಿಯುತನಷ್ಟು ಚಿಕ್ಕದಾದ್ದು. ಹಾಗೆ ಶಕ್ತಿಯುತ ಬಹುತ್ ಟಚ್ ಪರದೆ ARPM ಶಕ್ತಿ ಸಾಮರ್ಥ್ಯವನ್ನು ಇದು ಆಯಿತು. ಉತ್ಪಾದನೆ ಮತ್ತು ಪ್ರಕಟಣೆ ಬೀಟಾ ಸಾಧನೆ ಮತ್ತು ಅದರ ಕಾರ್ಯ ಪರೀಕ್ಷಿಸಲು 2004ರಲ್ಲಿ ಐಫೋನ್ ಬೀಟಾವನ್ನು ರಚಿಸಲಾಯಿತು. ಬೀಟಾ ಆವೃತ್ತಿಯಲ್ಲಿ ಅಂತಿಮ ಉತ್ಪನ್ನವನ್ನು ಪ್ರಾರಂಭಿಸಲು ಮೊದಲು ಫೋನ್ ಸಾಮರ್ಥ್ಯವು ಅಭಿವೃದ್ಧಿಪಡಿಸಲು ಆ್ಯಪಲ್ ಅನ್ನು ಸಂಗ್ರಹಿಸಿಕೊಳ್ಳಿತು. ಇದು ತಾಂತ್ರಿಕವಾಗಿ ರಚಿಸಲಾದ ಮೊದಲ ಐಫೋನ್ ಆಗಿದ್ದರಿಂದ ಅದನ್ನು ಸಾರ್ವಜನಿಕರಿಗೆ ಎಂದಿಗೂ ಬಿಡುಗಡೆ ಮಾಡಲಾಗಿಲ್ಲ. ಆದ್ದರಿಂದ ಇದನ್ನು ಮೊದಲ ಐಫೋನ್ ಎಂದು ಪರಿಗಣಿಸಲಾಗಿಲ್ಲ. ಹ್ಯಾಕ್ ಬೈಪಾಸ್ ಮಾಡುವ ಮೂಲಕ ಪ್ರಯತ್ನ ಹಾಗೂ ಜಾಬ್ ಮೆಟ್ರೋಲ್ ಸಂಪರ್ಕಿಸಿ ಸೆಪ್ಟೆಂಬರ್ 7, 2005ರಂದು ಮೆಟ್ರೋಲಿಕ್ ಅನ್ನು ಅಭಿವೃದ್ಧಿಪಡಿಸಿದರು. ಆ್ಯಪಲ್ ಮತ್ತು ಮೊಟೊರೋಲಾ ಸಹಯೋಗದಿಂದ ಐಟ್ಯೂನ್ ಅನ್ನು ಬಳಸುವ ಮೊದಲು ಮೊಬೈಲ್ ಫೋನ್ ಆಗಿದ್ದು
ಹಾಗೆ ಆಪಲ್ ಅನ್ನು ಐಪ್ಯಾಡ್ನೊಂದಿಗೆ ಸ್ಪರ್ಧಿಸಲು ತಲುಪಿಸಿದಾಗ ಐಟ್ಯೂನ್ಸ್ ಮ್ಯೂಸಿಕ್ ಸ್ಟೋರ್ ಖರೀದಿಯನ್ನು ವೈರ್ಲೆಸ್ ಆಗಿ ನೇರವಾಗಿ ಐಟ್ಯೂನ್ ಡೌನ್ಲೋಡ್ ಮಾಡಲು ಸಾಧ್ಯವಾಗಲಿಲ್ಲ. PC ಸಿಂಕ್ ಮೂಲಕ ಮಾಡಬೇಕಾಗಿತ್ತು. ಆದ್ದರಿಂದ ಆಪಲ್ ತನ್ನ ಸ್ವಂತ ಫೋನನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಿತು. ಇದು ಐಪ್ಯಾಡ್ನಂತಹ ಸಂಗೀತ ಕಾರ್ಯಗಳಿಗೆ ಸ್ಮಾರ್ಟ್ಫೋನ್ ಅನ್ನು ಸಂಯೋಜಿಸಿತ್ತು. ಹಾಗೆ ಈ ಐಫೋನ್ ಯುನೈಟೆಡ್ ಸ್ಟೇಟ್ನಲ್ಲಿ ಬಿಡುಗಡೆಯಾಯಿತು. ಯುನೈಟೆಡ್ ಸ್ಟೇಟ್ನಲ್ಲಿ ಐಫೋನ್ ಜೂನ್ 28, 2007ರಂದು ಆಪಲ್ ಉದ್ಯೋಗಿಕ ಉದ್ದೇಶಿಸಿ ಸ್ಟೀವ್ ಜಾಬ್ ಎಲ್ಲ ಪೂರ್ಣ ಸಮಯದ ಆಪಲ್ ಉದ್ಯೋಗಿಗಳು ಕನಿಷ್ಠ 1 ವರ್ಷದವರೆಗೆ ಕಂಪನಿಯಲ್ಲಿ ಅಧಿಕ ಉದ್ಯೋಗ ಉಚಿತ ಐಫೋನ್ ಅನ್ನು ಸ್ವೀಕರಿಸಲು ಬಹುತ್ ಬೇಡಿಕೆಯು ಕಡಿಮೆವಾಯಿತು. ನಂತರ ಉದ್ಯೋಗ ತಮ್ಮ ಫೋನನ್ನು ಜುಲೈನಲ್ಲಿ ಸ್ವೀಕರಿಸಿದರು. ಆರಂಭದಲ್ಲಿ $499 2002ರಲ್ಲಿ 704ಗೆ ಸಮನಾಗಿರುವುದರಿಂದ 4G ಮಾಧ್ಯಮದಲ್ಲಿ 8GB ಮಾಧ್ಯಮದಲ್ಲಿ ಜೂನ್ 29, 2007ರಂದು ಐಫೋನ್ ಮಾರಾಟವಾಯಿತು. ಆಪಲ್ನ ತನ್ನ ಅಂಗಡಿಯಲ್ಲಿ 2 PM ಮುಚ್ಚಿತು. ಸ್ಥಳೀಯ ಸಮಯ ಸಂಜೆ 6 ಗಂಟೆ. ಆದರೆ ಐಫೋನ್ ಬಿಡುಗಡೆ ತಯಾರಿಸಿ ನಡೆಸುತ್ತದೆ. ಆದರೆ ನೂರಾರು ಗ್ರಾಹಕರು ರಾಷ್ಟ್ರವ್ಯಾಪ್ತಿ ಅಂಗಡಿಯನ್ನು ಸಾಲುಗಟ್ಟಿ ನಿಂತಿದ್ದರು. ಆದರೆ ಕೆಲವು ದೇಶಗಳಲ್ಲಿ ಐಫೋನ್ ಕ್ರೆಡಿಟ್ ಕಾರ್ಡ್ನೊಂದಿಗೆ ಮಾತ್ರ ಪಡೆದುಕೊಳ್ಳಬೇಕಾಗಿತ್ತು. ಐಫೋನ್ ಸಂಪೂರ್ಣವಾಗಿ ಅನುಮೋದಿತ ಖರೀದಿಸಿಗೆ ಇದು ಐಫೋನ್ನ ಹಿಸ್ಟರಿಯಾಗಿದೆ ವೀಕ್ಷಕ ಬಂಧುಗಳೇ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಚರಿತ್ರೆ 2 ಇನ್ನೊಂದು ವಿಡಿಯೋಗಾಗಿ. ಹಾಗೆ ಲೈಕ್ ಮಾಡಿದವರಿಗೆ ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಗೆ ಡಬಲ್ ನಮಸ್ಕಾರ ವೀಕ್ಷಕರೇ.